ಸ್ನೇಹಿತರೆ, ಕ್ವಿಜ್ಡಮ್ ವತಿಯಿಂದ ನಡೆಸುವಂತಹ ಸರಳ ಕ್ವಿಜ್ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿದಿನ ಗಳಿಸಿ ಹಣ ಗಳಿಸಿ ಎಂಬ ನೂತನ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ಅನಿವಾರ್ಯವಾಗಿ ನಾವು ಲೈವ್ಗೆ ಬರಲಿಕ್ಕಾಗಲಿಲ್ಲ. ರಿಸಲ್ಟನ್ನು ನಾವು ಈಗ ಆನ್ಲೈನಲ್ಲಿ ಕೊಡ್ತಾ ಇದ್ದೇವೆ, ಲೈವಲ್ಲಿ ಕೊಡ್ತಾ ಇಲ್ಲ. ಪ್ರತಿದಿನ 7ರಿಂದ 7 ಗಂಟೆಯವರೆಗೆ, ಅಂದರೆ ಬೆಳಗ್ಗೆ 7ರಿಂದ ಸಾಯಂಕಾಲ 7 ಗಂಟೆವರೆಗೆ ನೀವು ಕ್ವಿಜ್ಗೆ ಪ್ರಶ್ನೆಗೆ ಉತ್ತರಿಸಿ ಸಾಯಂಕಾಲ 7 ಗಂಟೆಗೆ ನಿಮಗೆ ರಿಸಲ್ಟ್ ಕೊಡ್ತಾ ಇದ್ದೇವೆ. ಆದರೆ ಇವತ್ತು ಅನಿವಾರ್ಯ ಕಾರಣಗಳಿಂದ ನಮಗೆ 7 ಗಂಟೆಗೆ ಲೈವ್ ಬರೋಕ್ಕಾಗಲಿಲ್ಲ. ಆದ್ದರಿಂದ ಈ ರೆಕಾರ್ಡೆಡ್ ವಿಡಿಯೋನ ನಿಮ್ಗೆ ಹಾಕ್ತಾ ಇದ್ದೇವೆ. ಇದರಲ್ಲಿ ನೀವು ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೋದು. ಇವತ್ತಿನ ದಿನ ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಒಟ್ಟು 206 ರೆಸ್ಪಾನ್ಸಸ್ ಬಂದಿದೆ. ಒಟ್ಟು 206 ರೆಸ್ಪಾನ್ಸಸ್ ಇದೆ. ಆ 206 ರೆಸ್ಪಾನ್ಸಲ್ಲಿ ಎಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದಾರೆ, ಎಷ್ಟು ಜನ ತಪ್ಪು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಅದರಲ್ಲಿ ಯಾರು ವಿಜೇತರಾಗ್ತಾರೆ ಅಂತ ಕೂಡ ನೀವು ಗಮನಿಸ್ಬೋದು. ಇಲ್ಲಿ ಗಮನಿಸಿ, ಇವತ್ತಿನ ಒಟ್ಟು ಉತ್ತರಿಸಿದವರ ಸಂಖ್ಯೆ 206. ಸೊ ಇವತ್ತು 206 ಜನ ಉತ್ತರಿಸಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಏನು ಮಾಡೋಣ, ಪ್ರಶ್ನೆಗಳೇನು, ಅದಕ್ಕೆ ಸರಿ ಉತ್ತರಗಳೇನು ಅಂತ ಒಂಥರ ನೋಡಿಬಿಡಿ. ಮೊದಲನೇ ಪ್ರಶ್ನೆ, ಈ ದಿನದ ಒಂದು 10 ಪ್ರಶ್ನೆಗಳ ಮೊದಲನೇ ಪ್ರಶ್ನೆ ಯಾವುದಾಗಿತ್ತಂದರೆ, ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನು ಹೆಸರಿಸಿ ಅಂತಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ರ್ಯಾಡ್ಕ್ಲಿಫ್ ಅಂತ. ಸೊ ಇವತ್ತಿನ ಮೊದಲನೇ ಪ್ರಶ್ನೆಯ ಸರಿಯಾದ ಉತ್ತರ ರ್ಯಾಡ್ಕ್ಲಿಫ್ ಲೈನ್, ರೇಖೆ ಅಂತ ಕರೀತಾರೆ ಅದನ್ನು. ಹಾಗೆ ಎರಡನೇ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನವರಲ್ಲಿ ಯಾರನ್ನು ಭಾರತದ ಫ್ಲೈಯಿಂಗ್ ಸಿಖ್ ಎಂದು ಕರೆಯಲಾಗುತ್ತದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಮಿಲ್ಖಾ ಸಿಂಗ್ ಅಂತ. ಮಿಲ್ಖಾ ಸಿಂಗ್ರವನ್ನು ದ ಫ್ಲೈಯಿಂಗ್ ಸಿಖ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಇದು ಒಂದು ಪ್ರಶ್ನೆಗೆ ಉತ್ತರ ಮಿಲ್ಖಾ ಸಿಂಗ್. ಮೂರನೆಯ ಒಂದು ಪ್ರಶ್ನೆ, ಭಾರತದಲ್ಲಿ ಯಾರ ಜನ್ಮದಿನವನ್ನು ಎಂಜಿನಿಯರ್ಸ್ ಡೇ ಎಂದು ಆಚರಿಸಲಾಗುತ್ತದೆ ಅಂತ ಕೇಳಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ವಿಶ್ವೇಶ್ವರಯ್ಯ ಅಂತ. ಕರ್ನಾಟಕದವರೇ ಆದಂಥ ವಿಶ್ವೇಶ್ವರಯ್ಯವರ ಜನ್ಮದಿನವನ್ನು ಇಡೀ ಭಾರತದಲ್ಲಿ ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತಾರೆ. ಅದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಸಂಗತಿನೇ ಹೌದು. ನಾಲ್ಕನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸಾಗರ ಯಾವುದಾಗಿತ್ತು ಅಂತ ಕೇಳಲಾಗಿತ್ತು. ಅದಕ್ಕೆ ಮೊದಲನೇದು ಅಂದರೆ ಪೆಸಿಫಿಕ್ ಮಹಾಸಾಗರನೇ ಸರಿಯಾದ ಉತ್ತರ. ನಿಮಗೆ ಕೆಲವು ಮಂದಿಗೆ ಕನ್ಫ್ಯೂಸ್ ಆಗಿರ್ಬೋದು. ಪೆಸಿಫಿಕ್ ಮಹಾಸಾಗರ ಅಂದರೂ ಒಂದೇ, ಶಾಂತ ಮಹಾಸಾಗರ ಅಂದರೂ ಒಂದೇ. ಪೀಸ್ ಪ್ಯಾಸಿಫಿಕ್, ಶಾಂತ ಮಹಾಸಾಗರನೇ ಸರಿಯಾದ ಉತ್ತರ. ಐದನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಹೂ ಯಾವುದು ಅಂತ ಕೇಳಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ರಾಫ್ಲೇಷಿಯಾ ಅಂತ. ರಾಫ್ಲೇಷಿಯಾ ಅನ್ನೋದು ಪ್ರಪಂಚದ ಅತ್ಯಂತ ದೊಡ್ಡ ಹೂ. ಅದು ಅರಳಿತಂದರೆ ಒಂದು ರೂಮಿನಷ್ಟು ಅಗಲವಾಗಿ ಅರಳುವಂಥ ಒಂದು ಹೂ ಇದೆ ಅದು. ಸೊ ಆರನೇ ಪ್ರಶ್ನೆ, ಉಗುರುಗಳಲ್ಲಿ ಕಂಡುಬರುವಂಥ ಪ್ರೋಟೀನ್ ಯಾವುದು ಅಂತ ಕೇಳಲಾಗಿತ್ತು. ಪ್ರೋಟೀನ್ ಉಗುರುಗಳಲ್ಲಿರುವಂಥದ್ದು ಕೆರಾಟಿನ್ ಅಂತೇಳಿ. ಕೆರಾಟಿನ್ ಎಂಬ ಪ್ರೋಟೀನ್ ಉಗುರುಗಳಲ್ಲಿ ಕಂಡುಬರುತ್ತೆ. ಏಳನೇ ಪ್ರಶ್ನೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಯಾವುದು ಅಂತ ಕೇಳಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಪೋರ್ಟ್ ಬ್ಲೇರ್ ಅಂತ. ಕವರತ್ತಿ ಅಂಡಮಾನ್ ನಿಕೋಬಾರ್ ಅಲ್ಲ, ಲಕ್ಷದ್ವೀಪದ ರಾಜಧಾನಿ ಆಗುತ್ತೆ. ಪೋರ್ಟ್ ಬ್ಲೇರ್ ಎಂಬುದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಆಗುತ್ತೆ. ಇನ್ನು ಎಂಟನೆಯ ಪ್ರಶ್ನೆ, ಮೊದಲನೇ ಮಹಾಯುದ್ಧವು ಯಾವ ವರ್ಷದಲ್ಲಿ ಆರಂಭವಾಯಿತು? ಭಾಳ ಜನ ಕನ್ಫ್ಯೂಸ್ ಆಗಿ 19 ಅಂತ ಬರಿಬೋದು. 19ಕ್ಕೆ ಎಂಡ್ ಆಯಿತು. ಪ್ರಾರಂಭ ಆಗಿದ್ದು 2014ರಲ್ಲಿ. 1939 ಅಂತ ಕೂಡ ಕೆಲವು ಮಂದಿ ಆನ್ಸರ್ ಮಾಡಿದ್ದೀರಿ. 1939 ಎರಡನೇ ಮಹಾಯುದ್ಧದ ಆರಂಭದ ವರ್ಷ ಅದು. ಸೊ ಇದಕ್ಕೆ ಸರಿಯಾದ ಉತ್ತರ 1914 ಅಂತ. ನೆಕ್ಸ್ಟು 9ನೇ ಪ್ರಶ್ನೆಯಲ್ಲಿ ನಿಮಗೆ ಒಂದು ಚಿತ್ರ ಕೊಡಲಾಗಿತ್ತು, ಒಬ್ಬ ವಿಜ್ಞಾನಿ ಚಿತ್ರ. ಈ ವಿಜ್ಞಾನಿ ಯಾರು ಅಂತ ಕೇಳಲಾಗಿತ್ತು. ಆ ವಿಜ್ಞಾನಿಯ ಹೆಸರು ನ್ಯೂಟನ್ ಅಂತ. ನ್ಯೂಟನ್ ಗೊತ್ತಿರ್ಬೋದು. ನ್ಯೂಟನ್ನ ಚಲನೆಯ ನಿಯಮಗಳು ಭಾಳ ಫೇಮಸ್ಸು, ಗುರುತ್ವಾಕರ್ಷಣೆ ನಿಯಮಗಳು ಭಾಳ ಫೇಮಸ್ಸು. ಆ ವಿಜ್ಞಾನಿಯೇ ಇವರು. 10ನೇ ಪ್ರಶ್ನೆ, ಬಾಹ್ಯಾಕಾಶಕ್ಕೆ ಹೋದಂಥ ಮೊದಲ ಮಹಿಳೆ ಯಾರು? ಗಮನಿಸಿ, ಭಾರತದ ಮೊದಲ ಮಹಿಳೆ ಅಂತ ಕೇಳಿಲ್ಲ ಇಲ್ಲಿ. ಹಂಗೆ ಕೇಳಿದರೆ ಕಲ್ಪನಾ ಚಾವ್ಲಾ ಆಗ್ತಿತ್ತು. ಆದರೆ ಭಾರತದ ಅಂತ ಕೇಳಿಲ್ಲ, ಹೋದ ಮೊದಲ ಮಹಿಳೆ ಅಂತ ಕೇಳಿದ್ರಿಂದ ವಿಶ್ವದ ಅಂತ ತಿಳ್ಕೊಬೇಕು ನೀವು. ಅದಕ್ಕೆ ಇದೇನು ಅರ್ಥ ಆಗುತ್ತೆ ಅಂದರೆ ವ್ಯಾಲೆಂಟಿನಾ ತೆರೆಸ್ಕೋವಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಈ ರೀತಿ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿರ್ತೀರಿ. ನಿಮ್ಮ ಸರಿಯಾದ ಉತ್ತರಗಳು ಯಾವಂತ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ರೆಸ್ಪಾನ್ಸಸ್ 206 ಬಂದಿದೆ. ಈಗ ನಾನ್ ಅಕ್ಸೆಪ್ಟಿಂಗ್ ಅಂತ ರೆಡ್ ಕಲರ್ ಬರ್ತಾ ಇದೆ. ಇದನ್ನು ನಾವು ಎಷ್ಟು ಜನ 206 ಜನ ಹೇಗಿದ್ದಾರೆ ಅಂತ ಇಲ್ಲಿ ಗೂಗಲ್ ಶೀಟಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಈಗ ಇಲ್ಲಿ ಒಂದು ಪೇಜನ್ನು ಇನ್ಸರ್ಟ್ ಮಾಡ್ತೀವಿ. ಇಲ್ಲಿ ಇನ್ಸರ್ಟ್ ಮಾಡಿದಾಗ ಇಲ್ಲಿ ಸೀರಿಯಲ್ ನಂಬರನ್ನು ಹಾಕ್ತೀವಿ. 1 2 ಈ ಥರ ಹಾಕ್ತೀವಿ. ಈ 1 2 ಈ ಥರ ಇದರಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ನೋಡೋದಾದರೆ 206 ಇತ್ತಲ್ಲ, ಅದು 206 ಅಂತ ತೋರಿಸ್ತೀನಿ. ನೋಡಿಬಿಡಿ, 206 ಜನ ನೋಡಿ, ಗಮನಿಸಿ ಇಲ್ಲಿ 206 ಜನ ಇದ್ದಾರೆ. ಸೊ ಇಂದಿನ ಒಟ್ಟು ಭಾಗವಹಿಸಿದವರ ಸಂಖ್ಯೆ 206.
ಈ 206ರಲ್ಲಿ ನಾವು ನಾವು ಡಮ್ಮಿ ಒಂದು ಟೆಸ್ಟ್ಗೋಸ್ಕರ ನಾವು ಹಾಕಿರೋ ಪ್ರಶ್ನೆಗಳಿಗೆ ಯಾವುದೇ ಗೊಂದಲ ಬೇಡ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ಹಾಕಿರ್ತೀವಿ. ಆ ಟೆಸ್ಟ್ ಮಾಡೋಕ್ಕೆ ಹಾಕಿದಂಥ ಒಂದೊಂದು ಪ್ರಶ್ನೆಯನ್ನು ಪ್ರತಿದಿನ ನಾವು ನಿಮಗೆ ತೋರಿಸಿ ಅದನ್ನ ಡಿಲೀಟ್ ಕೂಡ ಮಾಡ್ತೇವೆ. ಆದರೆ ಈ ನೀವು ಗಮನಿಸಿ, ಇವತ್ತು ನಾವು ಬ್ಯುಸಿ ಇದ್ದಿದ್ದಕ್ಕಾಗಿ ಇವತ್ತು ಟೆಸ್ಟ್ ವೋಟನ್ನು ಕೂಡ ಹಾಕಿಲ್ಲ. ಆದ್ದರಿಂದ ನಮ್ಮ ಹೆಸರು ಮೊದಲನೇದಾಗಿ ಬರ್ತಿತ್ತು ಇಲ್ಲಿ, ಅದು ಕೂಡ ಬಂದಿಲ್ಲ. ಹಾಗಾಗಿ ಇವತ್ತು ಯಾವ ಟೆಸ್ಟ್ ವೋಟು ಇಲ್ಲ. 206ಕ್ಕೂ 206 ಕೂಡ ನೀವೇ ಕ್ವಿಜ್ಗೆ ಉತ್ತರಿಸಿದವರ ಉತ್ತರಗಳಿವೆ. ಸೊ 206ರಲ್ಲಿ ಎಷ್ಟು ಜನ 100 ಔಟ್ ಆಫ್ 100 ತೆಗೆದಿದ್ದಾರೆ ಅನ್ನೋದಕ್ಕೆ ಇಲ್ಲಿ A to Z ಸಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಗಮನಿಸಿ, ಈ ಒಂದು ಲೀಸ್ಟನ್ನು ಗಮನಿಸಿ, ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಬರುತ್ತಲ್ಲ, ಈ ಲೀಸ್ಟನ್ನು ಗಮನಿಸ್ತಾ ಹೋಗ್ರಿ ನೀವು, ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, 100 100 100 ತೆಗೆದುಕೊಂಡವರು ಭಾಳ ಜನ ಇದ್ದಾರೆ. ಸೊ ಇಲ್ಲಿಗೆ ಕಟ್ ಆಫ್ ಆಯಿತು. ಅಂದರೆ ಎಷ್ಟಿದು, ಇವರು ಇದ್ದಾರೆ, ಹಾಂ ನೋಡಿ, 112 ಜನ. ಸ್ವಲ್ಪ ಇನ್ನೊಮ್ಮೆ ಗಮನಿಸಿಬಿಡಿ, 112 ಜನ ಇವತ್ತು ಸರಿಯಾದ ಉತ್ತರ ನೀಡಿದ್ದಾರೆ. ನೋಡಿರಿ, 206ರಲ್ಲಿ 112 ಅಂದರೆ ಆಲ್ಮೋಸ್ಟ್ 50% ಜನ ಔಟ್ ತೆಗೆದಿದ್ದಾರೆ. ಅಂದರೆ ಮೋಸ್ಟ್ಲಿ ಪ್ರಶ್ನೆಗಳು ಸರಳ ಇದ್ವೋ ಏನೋ ಅಂತ ಗೊತ್ತಿಲ್ಲ ನನಗೆ. ನೀವೆಲ್ಲ ಭಾಳಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಿ. ಆದರೂ ಕೂಡ ನಮಗೆ ಒಂದು ಕರ್ತವ್ಯ ಏನಂತಂದರೆ, ಯಾರು ಇಲ್ಲಿ 100 ಔಟ್ ಆಫ್ 100 ತೆಗೆದಿದ್ದಾರೆ ಅವರಿಗೆ ಲಕ್ಕಿ ವಿನ್ನರ್ನ ಆಯ್ಕೆ ಮಾಡುವಂಥ ಸಂದರ್ಭ ಬರುತ್ತೆ. ಸೊ ಈಗ ಇನ್ನು ಸಾರ್ಟಿಂಗ್ ಆದಮೇಲೆ 112 ಜನರಲ್ಲಿ ನಾವು ನಂಬರ್ ತೆಗಿಬೇಕಾಗತ್ತೆ. ನೀವು ಇಲ್ಲಿ ಸ್ಪಿನ್ನಿಂಗ್ ವೀಲಲ್ಲಿ ಬಗ್ಗೆ ನಿಮಗೆಲ್ಲ ನಾವು ಈಗಾಗಲೇ ಹೇಳಿದ್ದೀವಿ. ಸೊ 112 ಜನ ಅಂತ ಇಲ್ಲಿ ಹಾಕ್ತೀವಿ. ಅಂದರೆ 112 ಜನರಲ್ಲಿ ಈ ವೀಲ್ ತಿರುಗುತ್ತೆ ತಿರುಗಿ 20 ಜನರನ್ನು ಆಯ್ಕೆ ಮಾಡಿಕೊಡುತ್ತೆ. ಈಗ ಉದಾಹರಣೆಗೆ ಒಂದು ಸ್ಪಿನ್ ಮಾಡಿದೆ ನೋಡಿ, ಇದರಲ್ಲಿ ಮೊದಲನೇ ವಿಜೇತರು ಯಾರು ಅಂತ ನೋಡಿ ಗಮನಿಸಿ. ಇವತ್ತ ಮೊದಲನೇ ವಿಜೇತರ ಸಂಖ್ಯೆ 16. ಇವತ್ತಿನ ವಿಜೇತರ ಸಂಖ್ಯೆ 16. ಅದಾದ ನಂತರ ಎರಡನೇ ವಿಜೇತರನ್ನು ನೋಡೋಣ. ಈಗ ನೀವು ಸ್ವಲ್ಪ ಇಲ್ಲಿ ಒಂದು ಮಾತ್ರ ತೋರಿಸ್ಬಿಡ್ತೀನಿ. ಓ ಮೈ ಗುಡ್ನೆಸ್, ಇಲ್ಲಿ 1 ನಂಬರ್ಗೆ 16 ಅಂತ ಬಂದಿದೆ ನೋಡಿ, ಇವರು 1 ನಂಬರು. ಇನ್ನು ಎರಡನೇ ವಿಜೇತರು ನೋಡಿ, ಫಟಾಫಟ್ ನೋಡಿಬಿಡೋಣ. ಟೈಮ್ ನಮಗೂ ಇಲ್ಲ ನಿಮಗೂ ಇಲ್ಲ, ಹೀಗಾಗಿ ಬಹಳ ಅತ್ಯಂತ ಅಮೂಲ್ಯವಾದ ಸಮಯ ಇದು. ರಿಮೂವ್ ಚಾಯ್ಸ್ ಮಾಡ್ತಾ ಇದ್ದೇವೆ. ಅವ್ರ ನಂಬರ್ ಮತ್ತೆ ಇಲ್ಲಿ 21ನೇ ನಂಬರ್ 2ನೇ ನಂಬರ್ಗೆ ಬಂದಿದೆ. ಅಂದರೆ ಇವತ್ತಿನ ಎರಡನೇ ವಿಜೇತರು 21ನೇ ನಂಬರ್ನವರು. ಹಾಗೆ 3ನೇ ನಂಬರ್ ಯಾರು ಅಂತ ನೋಡ್ಬಿಡಿ. 3ನೇ ನಂಬರ್ನವರು ಇವತ್ತು ವಿಜೇತರಾದವರು 76ನೇ ನಂಬರ್ನವರು. ಅವ್ರ ಹೆಸರು ಕೂಡ ಇಲ್ಲಿ ಬಂದಿದೆ, ಗಮನಿಸಿ. ಹೀಗೆ 4ನೇ ನಂಬರ್ ಯಾರು ಅಂತ ನೋಡೋಣ. ಒಟ್ಟು 20 ಜನರನ್ನು ಆಯ್ಕೆ ಮಾಡಬೇಕಾಗುತ್ತೆ. ಭಾಳ ಜನ ಇದ್ದಾಗ 20ರ ಒಳಗಿದ್ದಾಗ ಆನ್ಸರ್ ಮಾಡಿದವರೆಲ್ಲರೂ ವಿನ್ನರೇ ಆಗ್ತಾರೆ. 20ರ ಮೇಲಿದ್ದಾಗ ಲಕ್ಕಿ ಡ್ರಾದ ಮೂಲಕ ನಾವು ವಿಜೇತರನ್ನ ಆಯ್ಕೆ ಮಾಡ್ತೀವಿ. ಈಗ 3ನೇ ವಿನ್ನರ್ 15 ನಂಬರ್ನವರು, 4ನೇ ನಂಬರ್ನವರು, 3ನೇದವರು 76. ಈಗ ಮತ್ತೆ ಸ್ಪಿನ್ ಮಾಡ್ತಾ ಇದ್ದೀವಿ, ಗಮನಿಸಿ. ಈಗ ಮುಂದಿನ ವಿಜೇತರು ಯಾರಂತ ತಿಳಿತಾ ಇದೆ. ಸೊ ಈಗಿನ ವಿಜೇತರು 105 ನಂಬರ್ನವರು. ನೋಡಿ ಇಲ್ಲಿ ಗಮನಿಸಿ, 16, 21, 76, 15, 105 ಈ ರೀತಿ ವಿನ್ನರ್ಸ್ ಆಗಿದ್ದಾರೆ. ಮುಂದಿನ ವಿಜೇತರು ಯಾರು ಅಂತ ನೋಡಿ. ಮುಂದಿನ ವಿಜೇತರು 82 ನಂಬರ್ನವರು. 82 ನಂಬರ್ ಕೂಡ ಇಲ್ಲಿ ಬಂದಿದೆ, ಗಮನಿಸಿ. ನಾವು ಮುಂದಿನ ಒಂದು ಸ್ಪಿನ್ಗೆ ಹೋಗೋಣ. ಮುಂದಿನ ವಿಜೇತರು ಯಾರು ಅಂತ ನೋಡಿ. ಅವರಿಗೆ 10ಕ್ಕೆ 10 ಸರಿ ಉತ್ತರ ನೀಡಿದ್ದಕ್ಕೆ ಅವರಿಗೆ 10 ರೂಪಾಯಿಯ ಒಂದು ಫೋನ್ಪೇ ಬಹುಮಾನ ಬರುತ್ತೆ. 61 ನಂಬರ್ನವರು ಕೂಡ ಹೆಸರು ಬಂದಿದೆ, ಇಲ್ಲಿ ಗಮನಿಸಿ. ಹಾಗೆ ಮುಂದೆ ಹೋಗ್ತಾ ಇದ್ದೇವೆ. ನೀವು ಬಹಳಷ್ಟು ಜಾಣ್ಮೆಯಿಂದ ಉತ್ತರವನ್ನು ನೀಡ್ತಾ ಇದ್ದೀರಿ, ಅದು ನಮಗೆ ಭಾಳ ಇಷ್ಟ ಆಯಿತು. ಈಗ 112ನೇದವರು ಇವತ್ತಿನ 8ನೇ ವಿನ್ನರ್ ಆಗಿ ಆಯ್ಕೆಯಾಗಿದ್ದಾರೆ, 112. ಹಾಗೆ 9ನೇ ವಿನ್ನರ್ ಯಾರು ಅಂತ ನೋಡಿ. 9ನೇಯ ವಿನ್ನರ್, ಇವತ್ತಿನ ವಿನ್ನರ್ 104 ನಂಬರ್ನವರು. ಹೀಗೆ ಇವತ್ತಿನ ಒಟ್ಟು ಟಾಪ್ 9 ಆಯ್ತಾರೆ. ಇನ್ನೊಂದು ಮಾಡಿಬಿಟ್ರೆ 10 ಆಗುತ್ತೆ. 10 ಜನರ ಆಯ್ಕೆ ಕಂಪ್ಲೀಟ್ ಆದಂಗೆ ಆಗುತ್ತೆ. ಇನ್ನು 10ನ್ನು ಕೂಡ ತೋರಿಸ್ತೇವೆ ನಿಮಗೆ. ಈಗ ಮುಂದಿನ ವಿನ್ನರ್ ಯಾರಂದರೆ 92 ನಂಬರ್ನವರು. 92 ನಂಬರ್ ಎಲ್ಲಿದೆ? 92 ನಂಬರ್ 10ನೇ ಸ್ಥಾನಕ್ಕೆ ಬಂದಿದೆ. ಸೊ ಈಗೇನಾಯಿತು, ಒಟ್ಟು ಇಲ್ಲಿ 92 ನಂಬರ್ದು 10 ಸ್ಥಾನ ಆಯಿತು. ಈಗ 11 ನೋಡ್ಬಿಡೋಣ, ಫಟಾಫಟ್ ನೋಡ್ಬಿಡೋಣ. 11 ನಂಬರ್ನವರು ಈಗಿನ ವಿಜೇತರು ಯಾರಂದರೆ 89ನವರು. ಅವರ ಹೆಸರನ್ನು ಕೂಡ ಇಲ್ಲಿ ಲೀಸ್ಟಿಗೆ ಸೇರ್ಪಡೆ ಮಾಡ್ತಾ ಇದ್ದೀವಿ. ಈಗ ಮುಂದಿನ ಸ್ಪಿನ್ನರ್ ನೋಡಿ, ಅವರ ಸಂಖ್ಯೆ 31, ಅವರನ್ನು ಕೂಡ ಹೆಸರಿಗೆ ಸೇರ್ಪಡೆ ಮಾಡಿದ್ದೇವೆ. ಈಗ ಮುಂದಿನ ವಿನ್ನರ್ ಯಾರು ನೋಡಿ. ಅದರ ಮುಂದಿನ ವಿನ್ನರ್ ಯಾರು ಅಂತಂದರೆ 60 ನಂಬರ್ನವರು ಕೂಡ ಇವತ್ತಿನ ವಿನ್ನರ್ ಆಗಿದ್ದಾರೆ. ಅವ್ರಿಗೂ ಕೂಡ ಶುಭಾಶಯಗಳು, ಅಭಿನಂದನೆಗಳು.
ಸೊ ಅದರ ನೆಕ್ಸ್ಟ್ ಬರ್ತಾ ಇರೋ ವಿನ್ನರು 103 ಸಂಖ್ಯೆಯವರು. 103 ಆದ ನಂತರ ಬರುವಂಥ ಸಂಖ್ಯೆ ಅದೃಷ್ಟಶಾಲಿ ಯಾರು ಅಂತ ನೋಡುವ ಸಮಯ ಅವರ ಸಂಖ್ಯೆ 10 ನಂಬರ್ನವರು ಕೂಡ ಇವತ್ತು ವಿಜೇತರಾಗಿದ್ದಾರೆ. ಸೊ ಈಗ ಮುಂದೆ ವಿನ್ ಆಗುತ್ತಾ ಇರುವಂಥವ್ರು ಯಾರು ಅಂತಂದರೆ 37 ನಂಬರ್ನವರು. ಗಮನಿಸಿ, 37 ನಂಬರ್ನವರು ಎಷ್ಟನೇ ವಿಜೇತರು ಅಂತ ತೋರಿಸ್ತೀನಿ ಇಲ್ಲಿ. ಅವರು 16ನೇ ವಿಜೇತರು. ಅಂದರೆ ಇನ್ನು 4 ಮಂದಿನ ಮಾತ್ರ ಆಯ್ಕೆ ಮಾಡಬೇಕಾಗತ್ತೆ. ಈಗ 17ನೇ ವಿಜೇತರು ಯಾರು ಅಂತ ನೀವು ಗಮನಿಸಿ, 78 ನಂಬರ್ನವರು. 78 ಕೂಡ ಇಲ್ಲಿ ಬಂದಿದೆ, ಗಮನಿಸಿ. 78 ಆದಮೇಲೆ ಇನ್ನು 3 ಮಾತ್ರ ಆಯ್ಕೆ ಮಾಡಬೇಕು. 3ರಲ್ಲಿ ಮೊದಲನೇದ್ದು ಯಾವುದು ಅಂತಂದರೆ 35 ನಂಬರ್. ಅದಾದ ನಂತರ ಇನ್ನೊಂದು ಮುಂದೆ 19ನೇ ನಂಬರ್ ವಿನ್ನರ್ ಯಾರು ಅಂತ ಗಮನಿಸುವಂಥ ಸಮಯ. 19ನೇ ವಿನ್ನರ್, ಇವತ್ತಿನ ವಿನ್ನರ್ 12 ನಂಬರ್ನವರು. ಹಾಗೆ 20ನೇ ನಂಬರ್ನ ವಿಜೇತರು, ಈ ದಿನದ ಕೊನೆಯ ವಿಜೇತ ಅಭ್ಯರ್ಥಿ ಯಾರು ಅಂತಂದರೆ ನಂಬರ್ 1. ವೆರಿ ಗುಡ್. ಕೊನೆಯ ಅಭ್ಯರ್ಥಿ ಇವತ್ತು ನಂಬರ್ 1 ಅವರು ಆಗಿದ್ದಾರೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಈಗ ನಿಮ್ಮ ಈ ಎಲ್ಲ ರಿಸಲ್ಟನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಈ ರಿಸಲ್ಟ್ಗಳಲ್ಲಿ ನೀವೆಲ್ಲ ಕಂಗ್ರ್ಯಾಚುಲೇಷನ್ಸ್ ನಿಮಗೆಲ್ಲರಿಗೂ ಕೂಡ. ಸೊ ಈ ಒಂದು ಈ ರಿಸಲ್ಟದ್ದು ಲಿಂಕನ್ನು ಕೂಡ ನಾವು ಬೇಕಿದ್ರೆ ನೀವು ಶೇರ್ ಮಾಡ್ತೇವೆ. ಇದೆಲ್ಲ ನೀವು ಬರ್ಕೊಂಡಿದ್ದೇವೆ ಇಲ್ಲಿ ನಾವು. ಈಗ ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೇವೆ. ಫಟಾಫಟ್ ಮಾರ್ಕ್ ಮಾಡಿಬಿಡೋಣ ಈಗ. ಸೊ ಮೊದಲನೇ ವಿಜೇತರು 16 ನಂಬರ್ನವರು. 16 ನಂಬರ್ನವರಲ್ಲಿದ್ದಾರೆ. 16 ನಂಬರ್ನವರು ಅಂದರೆ ಜಂಗವಾಡದ ಸದಾಶಿವ ಜಂಬಗಿ ಅನ್ನುವರು ಇವತ್ತಿನ ಮೊದಲ ವಿಜೇತರಾಗಿದ್ದಾರೆ. ಅವರಿಗೆ ಗ್ರೀನ್ ಮಾರ್ಕನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ದೇವೆ. ಹಾಗೆ 21 ನಂಬರ್ನವರು, ಅವರ ಹೆಸರೇನು, ನಿವೇದಿತಾ ಬಡಿಗೇರ್ ಬೋರ್ಗಿಯಿಂದ ಇದ್ದಾರೆ. ಅವರನ್ನು ಕೂಡ ನಾವು ಇವತ್ತಿನ ವಿಜೇತರು ಅಂತ ಘೋಷಣೆ ಮಾಡ್ತಾ ಇದ್ದೇವೆ. ಅವರಿಗೂ ಕೂಡ ಇಲ್ಲಿ ಗ್ರೀನ್ ಮಾರ್ಕ್ ಕೊಟ್ಟು ಅವರನ್ನು ಫೋನ್ಪೇಗೆ ಆಯ್ಕೆ ಮಾಡಲಾಗ್ತಾ ಇದೆ. ಅದಾದ ನಂತರ 76 ನಂಬರ್ನವರು ಕೂಡ ಇವತ್ತಿನ ವಿಜೇತರಾಗಿದ್ದಾರೆ. ಅವರ್ಯಾರು, ಅರ್ಚನಾ ಘಟ್ಟ ಫ್ರಮ್ ಕೆರೂರು ಅಂತ. ಅವರು ಕೂಡ ಇವತ್ತಿನ ವಿಜೇತರು. ಅವರಿಗೂ ಕೂಡ ಅಭಿನಂದನೆಗಳು. 15 ನಂಬರಿನ ಮುಂದಿನ ಇನ್ನೊಬ್ಬ ವಿಜೇತರು ಇದ್ದಾರೆ. ಅವರು ಯಾರು, ಈಗಾಗಲೇ ತೋರಿಸಿದ್ದೀವಿ ನಂಬರ್ಸ್ ಎಲ್ಲ ನಿಮಗೆ. ಕೀರ್ತಿ ಜಿ ಗದ್ದನಕೇರಿ ಅನ್ನುವರು ಇವತ್ತಿನ ಮುಂದಿನ ವಿಜೇತರು. ಈಗ ಉದಾಹರಣೆ ನಿಮಗೆ ಡೌಟ್ ಇತ್ತಂದರೆ 15 ನಂಬರ್ ನಾನು ತೋರಿಸ್ತೀನಿ ಇಲ್ಲಿ. 15 ನಂಬರ್ ಸೆಲೆಕ್ಟೆಡ್ ಆಗಿದ್ದಾರೋ ಇಲ್ಲ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿದೆ ನೋಡಿ, 4ನೇ ವಿಜೇತರು 15 ನಂಬರ್ನವರು. ಇಲ್ಲಿ ಬರ್ಕೊಂಡಿದ್ದೀವಿ ನಾವು, ಅದರ ಮೇಲೆ ಆಯ್ಕೆ ಮಾಡ್ತಾ ಇದ್ದೀವಿ. ಸೊ 15 ನಂಬರ್ ಆದಮೇಲೆ ಇವತ್ತಿನ ವಿಜೇತರು 105 ನಂಬರ್ನವರು. 105 ನಂಬರಿನ ವಿಜೇತರು ಯಾರು? ಮುತ್ತಪ್ಪ ಕುರಾನಿ, ಕುಂಬಾರಹಳ್ಳದ ಮುತ್ತಪ್ಪ ಕುರಾನಿಯವರು ವಿಜೇತರಾಗಿದ್ದಾರೆ. ಅದರ ನಂತರ ಬರುವಂಥ ಸಂಖ್ಯೆ 82. 82ನೆಯ ಸಾಗರ್ ಅಪ್ಪು ಅನ್ನುವರು ಇವತ್ತಿನ ಮುಂದಿನ ವಿಜೇತರಾಗಿದ್ದಾರೆ. ಅದಾದಮೇಲೆ 61 ನಂಬರ್. 61 ನಂಬರ್ ಅಂದರೆ ಅದು ಯಾರು? 61 ತಿಮ್ಮಣ್ಣ ನಾಯಕ, ಬೆಂಗಳೂರಿನ ಇಂಜಿನಿಯರಿಂಗ್ ಓದ್ತಾ ಇರುವಂಥ ತಿಮ್ಮಣ್ಣ ನಾಯಕ ಅನ್ನೋರು ಕೂಡ ಇವತ್ತಿನ ವಿಜೇತರಾಗಿದ್ದಾರೆ. 112 ನೋಡೋಣ ಇವತ್ತು. 112 ಯಾರಿದ್ದಾರೆ? ಸತೀಶ್ ನಾಯ್ಕ, ಹೊಸಕೋಟೆಯ ಸತೀಶ್ ನಾಯ್ಕ ಅನ್ನುವರು ಕೂಡ ಇವತ್ತಿನ ವಿಜೇತರಾಗಿದ್ದಾರೆ. ಅವ್ರಿಗೂ ಕೂಡ ಗ್ರೀನ್ ಮಾರ್ಕ್ ಮಾಡ್ತಾ ಇದ್ದೀವಿ. 104 ನಂಬರ್ನ ಕಿರಣ್ ನಿರಲ್ಕೇರಿ ಅಂತ, ಇವರು 10ನೇ ತರಗತಿ ಓದ್ತಾ ಇದ್ದಾರೆ. ಅವರು ಕೂಡ 10ಕ್ಕೆ 10 ಸರಿ ಉತ್ತರ ನೀಡಿ ಆಯ್ಕೆಯಾಗಿದ್ದಾರೆ. ಇನ್ನು 89 ಸಂಖ್ಯೆಯವರು. 89 ಯಾರು? ಫಕೀರವ್ವ ಪಾಟೀಲ್, ನರೇನೂರಿನ ಫಕೀರವ್ವ ಪಾಟೀಲ್ರವರು ಕೂಡ ಇವತ್ತಿನ ವಿಜೇತರಾಗಿದ್ದಾರೆ. 92 ಸಂಖ್ಯೆಯ ಸಿದ್ದು ಬಿ ಹಾಲಿಗೇರಿ, ಇವರು ಯಾವುದೇ ತರಗತಿಯನ್ನು ಮೆನ್ಷನ್ ಮಾಡಿಲ್ಲ, ಬಟ್ ಅವರು ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಸಿಬ್ಬು ಅಂತ ಬರೆದಿದ್ದಾರೆ. ಸಿದ್ದುನೋ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ಹೆಸರು ಬರೀರಿ ಅಂತ ನಿಮಗೆ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. 31 ನಂಬರ್ನವರು ಯಾರು? 31 ನಂಬರ್ನವರು ಅಂದರೆ ಬಸು ಮುನವಳ್ಳಿ, SSLC ಕಲಿತಾ ಇರುವಂಥ ಬಸು ಮುನವಳ್ಳಿ. ಅವರು ಕೂಡ ಮುನವಳ್ಳಿಯಿಂದ ಬಸೂರವರು. ಮುನವಳ್ಳಿ ಅಂದರೆ ಸೌದತ್ತಿ ಮುನವಳ್ಳಿ ಅಂತ ಕಾಣಿಸುತ್ತೆ. ಅವರು ಕೂಡ ಇವತ್ತಿನ ವಿಜೇತರಾಗಿದ್ದಾರೆ. ನಂಬರ್ 60 ಯಾರು? 60 ಕೂಡ ವಿಜೇತರಾಗಿದ್ದಾರೆ. ಅವರು ಸಂತೋಷ್ ಕುಂಬಾರ್, ಹೊಸಕೋಟೆಯಿಂದ ಸಂತೋಷ್ ಕುಂಬಾರ್ ಅವರು ವಿಜೇತರಾಗಿದ್ದಾರೆ. ಅದಾದಮೇಲೆ 103 ಸಂಖ್ಯೆಯ ಶ್ರೇಯಸ್ ಜಮಖಂಡಿ ಅನ್ನೋರು BA ಓದ್ತಾ ಇದ್ದಾರೆ. ಅವರು ಕೂಡ ಇವತ್ತಿನ ವಿಜೇತರಾಗಿದ್ದಾರೆ. ಅವ್ರನ್ನೂ ಕೂಡ ಮಾರ್ಕ್ ಮಾಡ್ತಾ ಇದ್ದೇವೆ. 10 ನಂಬರ್ 10 ಕೂಡ ಇವತ್ತಿನ ವಿಜೇತರು. ಅವರ ಹೆಸರು ಶ್ರೀಕಾಂತ್ ಜಂಗವಾಡ್ ಅಂಥೇಳಿ ಅವರ ಹೆಸರು. ಅವರು ಕೂಡ ವಿಜೇತರಾಗಿದ್ದಾರೆ. ಅದಾದಮೇಲೆ 37 ನಂಬರ್. 37 ಅಂದರೆ
37 ಶಿವು ಕಬಾಡದ್, ಕೆರೂರಿನ ಶಿವು ಕಬಾಡದ್ ಅನ್ನುವರು ಇವತ್ತಿನ ವಿಜೇತರು ಕೂಡ ಹೌದು. 78 ನಂಬರ್ ಯಾರು? 78 ಅಂದರೆ ಪೂಜಾ ಎಚ್. M.Com ಓದಿರುವಂತಹ ಪೂಜಾ ಎಚ್ ರವರು ವಿಜೇತರಾಗಿದ್ದಾರೆ. 35 ನಂಬರ್ ಗಿರಿಜಾ ಹಿರೇಗೌಡರ್, ನವಲಗುಂದದಿಂದ ಗಿರಿಜಾ ಹಿರೇಗೌಡರ್ ಅನ್ನೋರು ಆಯ್ಕೆಯಾಗಿದ್ದಾರೆ. ಅದಾದಮೇಲೆ 12 ನಂಬರ್ 12 ಸೊ ರಾಧಾ, ಬಿಜಾಪುರಿನ ರಾಧಾ ಎಂಬುವವರು ಈ ಒಂದು ವಿಜೇತರಾಗಿದ್ದಾರೆ. 12 ಆದಮೇಲೆ ಇವತ್ತಿನ ಕೊನೆಯ 20ನೇ ವಿಜೇತರು ಯಾರಂದರೆ ರಾಮದುರ್ಗದ ಪ್ರಾಣೇಶ್ ಅಂತ, ಅವರು ಕೂಡ ಇವತ್ತಿನ ವಿಜೇತರಾಗಿದ್ದಾರೆ. ಪ್ರಾಣೇಶ್ ಸುಳ್ಳದಂತ ಅವರು. ಸೊ ಎಲ್ಲರಿಗೂ ಕೂಡ, ಎಲ್ಲ ವಿಜೇತರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಈ ಎಲ್ಲ ರಿಸಲ್ಟ್ಗಳನ್ನ ನಿಮ್ಮ ವಾಟ್ಸಪ್ನಲ್ಲಿ ಕೂಡ ಹಾಕ್ತೇವೆ, ಅಲ್ಲಿ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ ಇವತ್ತಿನ ಪ್ರಾಮಾಣಿಕವಾಗಿ ನಾವು ಆಯ್ಕೆ ಮಾಡಿ ನಿಮಗೆ ತೋರಿಸಿದ್ದೇವೆ. ಈ ವಿಡಿಯೋ ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತಾ ಇದೆ. ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ, ಎಲ್ಲ ಗೆದ್ದಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತಾ, ಹೀಗೆ ಕ್ವಿಜ್ಗಳಿಗೆ ಉತ್ತರಿಸ್ತಾ ಇರಿ, ಪ್ರತಿದಿನ ಹಣ ಗಳಿಸ್ತಾ ಇರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು